ಹಲೋ ಫ್ರೆಂಡ್ಸ್, ಇವತ್ತು ನಾನು ಈ ಜಾಕ್ ಫ್ರೂಟ್ದು ಒಂದು ಸಬ್ಜಿ ಮಾಡ್ತಾಯಿದ್ದೀನಿ. ಇದು ಎಳೆಯ ಜಾಕ್ ಫ್ರೂಟು. ಇದಕ್ಕೆ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಸ್ವಲ್ಪ ಕತ್ತಿಗೂ ಸಹಿತ ಎಣ್ಣೆ ಸವರ್ಕೋಬೇಕು. ಚಾಕುಗೆ ಸಿಪ್ಪೆ ತೆಗೆದುಬಿಟ್ಟು ಅದರಿಂದ ಒಂದು ಪಲ್ಯ ಮಾಡ್ತಾರೆ. ಜಾಕ್ ಫ್ರೂಟಲ್ಲಿ ತುಂಬ ನ್ಯೂಟ್ರಿಷಿಯಸ್ ಇರ್ತಕ್ಕಂಥದ್ದು, ಅದು ಸಹಿತ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿರುತ್ತೆ. ಸೊ ಇದರಿಂದ ಒಂದು ಪಲ್ಯ ಮಾಡ್ತಕ್ಕಂಥದ್ದು ಆರೋಗ್ಯಕ್ಕೆ ಹೆಲ್ತಿ ಆಗಿರ್ತಕ್ಕಂಥ ಒಂದು ಫುಡ್ ಇದು. ಸೊ ಅದರಿಂದ ಒಂದು ಪಲ್ಯ ಮಾಡೋಣ. ಸೊ ಈ ಥರ ಕಟ್ ಮಾಡಿದಾಗ ಈ ಥರ ಹಾಲು ಬರ್ತದೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಇದನ್ನು ಬಟ್ಟೆಯಿಂದ ಸವರ್ಕೊಂಡ್ಬಿಡ್ಬೇಕು. ಹಾಲನ್ನು ಎಣ್ಣೆ ಹಚ್ಕೊಂಡು ಇದು ಹಾಲೆಲ್ಲ ಹೋಗುತ್ತದೆ. ಈ ಥರ ಒಂದು ಬಟ್ಟೆಯಿಂದ ತಕ್ಕೊಂಡ್ಬಿಟ್ಟು ಈಗ ಇದನ್ನು ಸಿಪ್ಪೆಯನ್ನು ಕಟ್ ಮಾಡ್ಕೊಂಡು ಚೆನ್ನಾಗಿ ಸಿಪ್ಪೆಯನ್ನು ಈ ಥರ ತಕ್ಕೋಬೇಕು. ಆ್ಯಕ್ಚುಲಿ ಹಣ್ಣನ್ನು ಕೊಚ್ಚುವಾಗ ಸ್ವಲ್ಪ ಕಷ್ಟ. ಸೊ ಇದು ಸ್ವಲ್ಪ ಪರವಾಗಿಲ್ಲ. ಈಗ ಸಿಪ್ಪೆ ತಕ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಎಲ್ಲ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ತಿರುಳಿಂದ ಪಲ್ಯ ಮಾಡಬೇಕು. ಈ ಬೇಸಿಗೆಯಲ್ಲಿ ಜಾಸ್ತಿ ಈ ಒಂದು ಹಲಸಿನಕಾಯಿದು ಪಲ್ಯ ಹುಳಿ ಎಲ್ಲ ಮಾಡ್ತಾರೆ ಸಾಮಾನ್ಯವಾಗಿ. ಸೊ ಈಗ ನಾನು ಸಿಪ್ಪೆಯನ್ನು ತಕ್ಕೊಂಡಿದ್ದೀನಿ ನೋಡಿ. ಈ ಥರ ಸಿಪ್ಪೆ ಎಲ್ಲ ಕ್ಲೀನಾಗಿ ತಕ್ಕೊಂಡಿದ್ದೇನೆ. ಇದು ಈ ಥರ ಕಪ್ಪಾಗುತ್ತೆ. ನೀರಿಗೆ ಹಾಕ್ಕೊಳ್ಬೇಕು ಮಾಡಿ ನಾನು ಹಾಕ್ಕೊಳ್ತೀನಿ. ದಂಟನ್ನು ತೆಗೆದಿದ್ದೀನಿ. ಮಧ್ಯದಲ್ಲಿರ್ತಕ್ಕಂಥ ದಂಟನ್ನು ತೆಗೆದು ಸೈಡಲ್ಲಿ ತೊಳೆ ಬರ್ತಕ್ಕಂಥ ಒಂದು ಪ್ಲೇಸನ್ನು ಮಾತ್ರ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೋಬೇಕು. ಈ ಸೈಜ್ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಈ ಸೈಜ್ ಕಟ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೋಬೇಕು. ಈ ಥರ ಎಲ್ಲದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಥರ ಒಂದು ಬಿಸಿ ನೀರಿಗೆ ಒಂದು ಪಾತ್ರೆ ಇಟ್ಕೊಂಡು ಸೊ ಅದಕ್ಕೆ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಇದನ್ನು ನೀರೆಲ್ಲ ಹಾಕಿಬಿಟ್ಟು ಬೇಯಿಸ್ಕೋಬೇಕು. ಒಂದು 5ರಿಂದ 10 ನಿಮಿಷ ಬೇಯಬೇಕು. ಇದು ಒಂದು 10ರಿಂದ 15 ನಿಮಿಷ ಆಗಿದೆ. ಇದು ಚೆನ್ನಾಗಿದೆ, ಬೆಂದಿದೆ. ಸೊ ನಾನು ಈಗ ಬೇಯಿಸಿರ್ತಕ್ಕಂಥದ್ದನ್ನು ಸೋಸ್ಕೊಳ್ತಾ ಇದ್ದೇನೆ. ಅದಕ್ಕೆ ಉಪ್ಪು ಮತ್ತು ಒಂದು ಮೆಣಸಿನಕಾಯಿ ಹಾಕಿ ಬೇಯಿಸ್ಕೊಂಡಿದ್ದೆ. ಸೋಸಿರ್ತಕ್ಕಂಥದ್ದು ಈ ಥರ ಬೆಂದಿದೆ. ಈಗ ನೋಡಿ, ಇದು ಈ ಥರ ಬೆಂದಿದೆ ಚೆನ್ನಾಗಿ. ಈ ಥರ ಇದನ್ನು ನಾನು ಚಾಪರಲ್ಲಿ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೆ. ಚಾಪರಲ್ಲಿ ಈ ಥರ ಹಾಕಿ 1-2 ಸರಿ ಹಾಕ್ಕೊಳ್ತೀನಿ ನಾನು. ಒಂದೇ ಸರಿಗೆ ಜಾಸ್ತಿ ಆಗುತ್ತೆ. ಆನಿಯನ್ ಕಟ್ ಮಾಡ್ತಕ್ಕಂಥ ಒಂದು ಚಾಪರ್ ಇದು. ಸೊ ಇದರಲ್ಲಿ 2 ಸರಿ ಹಾಕಿ ನಾನು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಚಾಪರಲ್ಲಿ ಈ ಥರ ಆಗಿದೆ. ಸೊ ಈ ಹಲಸಿನ ತೊಳೆಯಲ್ಲಿ ಬಿಡಿಸಿದಾಗ ಎಳೆ ಬರ್ತದಲ್ಲ, ಆ ಥರ ಆಗಿದೆ. ಈಗ ಇದನ್ನು ನಾನು ತಗೊಳ್ತಾ ಇದ್ದೀನಿ. ಈಗ ಒಂದು ಕಾಯಿಂದ ಇಷ್ಟು ಕಟ್ಟಿಂಗ್ಸ್ ಬಂದಿದೆ ತರಕಾರಿ. ಸೊ ಈಗ ಇದನ್ನು ಪಲ್ಯ ಮಾಡ್ಕೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಸಾಸಿವೆ ಜೀರಿಗೆ, ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಹಾಕ್ಕೊಂಡಿದ್ದೀನಿ. ಒಂದು 1/4 ಇಂಚಷ್ಟು ಶುಂಠಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಒಂದು ಒಣಮೆಣಸಿನಕಾಯಿ ಒಗ್ಗರಣೆಗೆ ಸಣ್ಣದಾಗಿ ಕಟ್ ಮಾಡಿರತಕ್ಕಂಥದ್ದು ಫ್ರೈ ಆಗಬೇಕು. ನಾನು ಅದು ಹಲಸಿನಕಾಯಿ ಬೇಯುವಾಗ ಉಪ್ಪು ಹಾಕಿದ್ದೀನಿ. ಅದರಿಂದ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು 1/4 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಿಂಚ್ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೊತ್ತಂಬರಿ ಬೀಜದ ಪುಡಿ ಹುರಿದಿರ್ತಕ್ಕಂಥದ್ದು. ಅದರಿಂದ ಒಂದು 1/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಒಣಮೆಣಸಿನಕಾಯಿ ತೆಂಗಿನಕಾಯಿ ಇದ್ದರೆ ಸಾಕು ಇದಕ್ಕೆ. ಸೊ ಈಗ ನಾನು ಬೇಯಿಸಿರ್ತಕ್ಕಂಥ ಒಂದು
ಹಲಸಿನಕಾಯಿ ತುರಿಯನ್ನು ಹಲಸಿನಕಾಯಿದು ಕಟ್ ಮಾಡಿರ್ತಕ್ಕಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನಾನು ಹಲಸಿನಕಾಯಿದು ಕಟ್ ಮಾಡಿರೋದು ಅಂದ್ಕೊಂಡು ತೆಂಗಿನಕಾಯಿನೂ ಹಾಕ್ಬಿಟ್ಟಿದ್ದೀನಿ. ಕೊನೆಯಲ್ಲಿ ಹಾಕ್ಕೊಳ್ಬೇಕು ಆ್ಯಕ್ಚುಲಿ ತೆಂಗಿನಕಾಯಿ. ಇದಕ್ಕೆ ಹಿಂಗು, ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ಇದ್ದರೆ ಸಾಕು. ಇಷ್ಟು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಈಗ ಇದೊಂದು 2 ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೊಬೇಕು. ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ನಾನು, ಜಾಸ್ತಿ ಬೇಡ ಅಂತ. ಈಗ ಅದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಬೇಯೋಷ್ಟು ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ 15 ನಿಮಿಷ ನಾನು ಇದು ಪಾತ್ರೆಯಲ್ಲಿ ಬೇಯಿಸ್ಕೊಂಡಿರೋದ್ರಿಂದ. ಈಗ ಇದು ರೆಡಿಯಾಗಿದೆ. ಹಲಸಿನಕಾಯಿ ಒಂದು ಉದುರು ಪಲ್ಯ ರೆಡಿಯಾಗಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ರೆಡಿಯಾಗಿದೆ. ಇದು ಬೌಲಿಗೆ ಹಾಕ್ಕೊಳ್ಳೋಣ, ಸರ್ವ್ ಬೌಲ್ಗೆ. ಸೊ ಮಲೆನಾಡಿನಲ್ಲಿ ಬೇಸಿಗೆಗೆ ಸ್ಟಾರ್ಟ್ ಆಗೋದು ಬರ್ತಕ್ಕಂಥ ಒಂದು ಹಲಸಿನ ತೊಳೆಯಿಂದ ಮಾಡ್ತಕ್ಕಂಥ ಒಂದು ಉದುರು ಪಲ್ಯ ರೆಡಿಯಾಗಿದೆ. ಅದಕ್ಕೆ ನಾನು ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ತಿದ್ದೀನಿ. ಸೊ ನೋಡಿ, ನೀವು ಮನೇಲಿ ಒಮ್ಮೆ ಈ ಥರನಾಗಿ ಎಳೆ ಹಲಸಿನಕಾಯಿ ಪಲ್ಯದಿಂದ ಒಂದು ಪಲ್ಯವನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.